ಸೊ ಆಲ್ರೆಡಿ ಲೋನಲ್ಲಿ ಬಂದು ಮನೆ ತೊಗೊಂಡಿದ್ದೀರಾ ಆ್ಯಂಡ್ EMI ತುಂಬ ವರ್ಷ ಕಟ್ಟೋ ಥರ ಫೀಲ್ ಮಾಡ್ತಿದ್ದೀರಾ, ಯಾವಾಗಾದರೂ ಬೇಗ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ಈ ವಿಡಿಯೋ ಫುಲ್ಲಾಗಿ ನೋಡಿ, ಇದು ನಿಮಗೆ ಬೇಕಾಗಿರೋ ವಿಡಿಯೋ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಆ್ಯಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಇವಾಗ ಈ ವಿಡಿಯೋಲಿ ಏನು ನೋಡ್ತೀವಿ ಅಂದರೆ, ಲಾಸ್ಟ್ ವಿಡಿಯೋಲಿ ನಾವು ಬೈಯಿಂಗ್ ಅ ಹೌಸ್ ಆ್ಯಂಡ್ ರೆಂಟಿಂಗ್ ಅ ಹೌಸ್ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಒಂದು ಎಕ್ಸೆಲ್ ಶೀಟಲ್ಲಿ ನಾನು ನಿಮಗೆಲ್ಲ ತೋರಿಸಿದ್ದೆ. ಅದನ್ನ ನೋಡಿ ತುಂಬ ಜನ ನಾನು ಏನು ಕೇಳಿದ್ರಿ, ಸರ್ ನಾವು ಆಲ್ರೆಡಿ ಮನೆ ತೊಗೊಂಡ್ಬಿಟ್ಟಿದ್ದೀವಿ, ಇವಾಗ ತೊಗೊಂಡಿರೋ ಮನೆಗೆ ಅಟ್ಲೀಸ್ಟ್ ನಾವು EMI ಹೇಗೆ ಬೇಗ ಪೇ ಮಾಡ್ಬೋದು, ಸೊ ಅದ್ರ ಬಗ್ಗೆ ಏನಾದ್ರು ಐಡಿಯಾಸ್ ಇದೆಯಾ ಅಂತ ನೀವು ಕೇಳಿದ್ರಿ. ಸೊ ಅದೇ ಈ ವಿಡಿಯೋಸಲ್ಲಿ ನಾವು ಎಕ್ಸೆಲ್ ಶೀಟಲ್ಲಿ ನಾನು ನಿಮಗೆ ಡೀಟೇಲ್ಡಾಗಿ ತೋರಿಸ್ತೀನಿ. ಸೊ ಇನ್ ಕೇಸ್ ನೀವು ಬೈ ಮಾಡಬೇಕಾ ಇಲ್ಲ ರೆಂಟ್ ಮಾಡಬೇಕಾ ಅಂತ ಇನ್ನೂ ಕನ್ಫ್ಯೂಷನಲ್ಲಿದ್ದರೆ, ಹಳೆ ವಿಡಿಯೋದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅದನ್ನ ಹೋಗಿ ಚೆಕ್ ಮಾಡಿ. ಇಟ್ ವಿಲ್ ಗಿವ್ ಯು ಅ ಬೆಟರ್ ಕ್ಲಾರಿಟಿ ವೆದರ್ ಟು ಬೈ ಅ ಹೌಸ್ ಆರ್ ಟು ಬಿ ಇನ್ ರೆಂಟ್. ಆಲ್ ರೈಟ್. ಸೊ ಈ ವಿಡಿಯೋಲಿ ಏನು ನೋಡ್ತೀವಿ ಅಂದರೆ, ಸೊ ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ತರಾನೇ ಇದು. ಏನಂದ್ರೆ ಲಾಸ್ಟ್ ವಿಡಿಯೋಲಿ ನಾವು ಒಂದು 40 lakhs ಲೋನ್ ತಗೊಂಡಿದ್ರೆ ಅದಕ್ಕೆ EMI ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿದ್ವಿ. ಈ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಅರೌಂಡ್ 8.5%, ಟೆನ್ಯೂರ್ ಬಂದು 25 years. ಸೊ EMI ಎಷ್ಟು ಬರುತ್ತೆ ಅಂತ ನೋಡಿದ್ರೆ, EMI ಮಾತ್ರನೇ ನಮಗೆ 32,209 ಬಂದು ಒಂದು ತಿಂಗಳಿಗೆ EMI ಅನ್ನೋ ಥರ ಬಂದ್ಬಿಡುತ್ತೆ. ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ 40 lakhs ಆ್ಯಂಡ್ ಇಂಟ್ರೆಸ್ಟ್ ಮಾತ್ರ ಎಷ್ಟು ಅಂತ ನೋಡಿದ್ರೆ 25 ವರ್ಷಕ್ಕೆ ಆಲ್ಮೋಸ್ಟ್ 56 lakhs ಹತ್ರ ನಾವು ಇಂಟ್ರೆಸ್ಟ್ ಪೇ ಮಾಡಿರ್ತೀವಿ. ವೆರಾಸ್ ಟೋಟಲ್ ಅಮೌಂಟ್ ನೆಟ್ ಆಗಿ ರೀಪೇ ಮಾಡೋದು ಎಷ್ಟು ಅಂತ ನೋಡಿದ್ರೆ 25 ವರ್ಷ ಆದ್ಮೇಲೆ 95,94,000 ಆಲ್ಮೋಸ್ಟ್ ಪೇ ಮಾಡಿರ್ತೀವಿ. ಸೊ ಹತ್ತತ್ರ ಒಂದು 40 ಲಕ್ಷ ಲೋನ್ಗೆ 96 lakhs ಮೋರ್ ದನ್ ಡಬಲ್ ಬಂದು ನಾವು ವಿ ವುಡ್ ಹ್ಯಾವ್ ಪೇಡ್ ವಿತ್ ಇಂಟ್ರೆಸ್ಟ್ ಜೊತೆಗೆ. ಸೊ ಇದರಲ್ಲಿ ನೋಡಿದ್ರೆ ನಾರ್ಮಲ್ ಆಗಿ ಒಂದು EMIಗೆ ಹೋದ್ರೆ ನಿಮಗೆ ಫಸ್ಟ್ ಅವ್ರು ಏನು ತಗೊಂತಾರೆ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ನೀವು ಕಟ್ಟೋದೆಲ್ಲ ಇಂಟ್ರೆಸ್ಟೇ ಫಸ್ಟ್ ತೊಗೊಂಡ್ಬಿಡ್ತಾರೆ ಬ್ಯಾಂಕ್ ಅವರು. ನೀವು ಲೋನ್ಗೆ ಹೋಗ್ತೀರಾ ಅಂದ್ರೆ ಫಸ್ಟ್ ಏನು ತಗೊಂತಾರೆ ಅಂದ್ರೆ ಇಂಟ್ರೆಸ್ಟ್ ಮಾತ್ರನೇ ಒಂದು 28,000 ಎಲ್ಲಾದ್ರಲ್ಲೂ ತಗೊಂಡು ಆ ಒಂದು ವರ್ಷದಲ್ಲಿ ನೋಡಿದ್ರೆ ಬರೀ 3,000 4,000 ಮಾತ್ರ ನಿಮ್ ಕ್ಯಾಪಿಟಲ್ ಅಲ್ಲಿ ಹೋಗಿರತ್ತೆ. ಮಿಕ್ಕಿದೆಲ್ಲ ನೋಡಿದ್ರೆ ಇಟ್ ವಿಲ್ ಬಿ ಓನ್ಲಿ ಇಂಟ್ರೆಸ್ಟ್. ಸೊ ಫಸ್ಟ್ ತಗೊಂಡು ಹೋಗ್ತಿದ್ದಂಗೆ ಅವ್ರು ಇಂಟ್ರೆಸ್ಟ್ ತಗೊಂಡ್ಬಿಡ್ತಾರೆ. ಸೊ ಈ ತರ ಇರೋವಾಗ ಸಮ್ಟೈಮ್ಸ್ ನಾವು ಪ್ರೀ ಕ್ಲೋಸ್ ಮಾಡಬೇಕು ಅಂತ ಫುಲ್ ಅಮೌಂಟ್ ಕಟ್ ಮುಗಿಸ್ಬಿಡೋಣ ಅಂತ 10 years ಆದ್ಮೇಲೋ ಇಲ್ಲ 15 years ಆದ್ಮೇಲೋ ಪ್ರೀ ಕ್ಲೋಸ್ ಮಾಡ್ಬಿಡೋಣ ಅಂತ ಒಂದು ಐಡಿಯಾ ಇಂದ ನೀವು ಹೋದ್ರೆ ಏನಾಗತ್ತೆ ಅಂದ್ರೆ, 10 ವರ್ಷ ನಾನು ಕಟ್ಟಿದ್ದೀನಲ್ಲ, ಸ್ವಲ್ಪ ಲೋನ್ ಕಮ್ಮಿ ಆಗಿರತ್ತೆ ಅಂತ ನೀವು ಹೋಗಿ ಚೆಕ್ ಮಾಡಿದ್ರೆ 10 ವರ್ಷದಲ್ಲಿ ಏನಾಗಿರುತ್ತೆ ಅಂದ್ರೆ ನೀವು ಬರೀ ಬಡ್ಡಿ ಮಾತ್ರ ಕಟ್ಟಿರ್ತೀರಾ. ಅವಾಗ ಏನಾಗಿರುತ್ತೆ, ನೀವು ಮತ್ತೆ ಹೋಗಿ ಕಟ್ಟಕ್ಕೆ ಹೋಗುವಾಗ ಪ್ರಿನ್ಸಿಪಲ್ ತುಂಬಾ ಇದೆ ಅಂತ ಹೇಳ್ತಾರೆ. ಸೊ ಅದೊಂದು ಬೆಟರ್ ಐಡಿಯಾ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಫುಲ್ ಒಂದು 10 ವರ್ಷ ಕಷ್ಟಪಟ್ಟು ಕಟ್ಬಿಟ್ಟು ಮತ್ತೆ ನಿಮಗೆ ಪ್ರಿನ್ಸಿಪಲ್ ಫುಲ್ ಆಗಿದೆ ಕಟ್ಟಿ ಅಂದ್ರೆ ಅದು ಏನು ಹೇಳೋದು, ಅದಕ್ಕೆ ಮತ್ತೆ ನೀವು ಕಷ್ಟಪಡೋ ಥರ ಆಗತ್ತೆ. ಸೊ ಅದಕ್ಕೆ ಏನು ಇನ್ನೊಂದು ಬೆಟರ್ ಆಪ್ಷನ್ ಏನಿದೆ ಅಂದ್ರೆ, 2 ಆಪ್ಷನ್ ಇದೆ. ಅದರಲ್ಲಿ ಫಸ್ಟ್ ಆಪ್ಷನ್ ಏನು ಅಂದ್ರೆ, ಎಕ್ಸ್ಟ್ರಾ EMI ಪರ್ ಇಯರ್ ಅಂಡ್ EMI ಇನ್ಕ್ರೀಸ್ ಬೈ 5% ಎವ್ರಿ ಇಯರ್. ಸೊ ನಾರ್ಮಲ್ ಆಗಿ ನೋಡಿದ್ರೆ ಒಂದು 12 ತಿಂಗಳಿಗೆ ಒಂದು EMI ಪೇ ಮಾಡಿರ್ತೀರಾ. ಇವಾಗ ಜಸ್ಟ್ ಒಂದು 1 month ಮಾತ್ರ ಎಕ್ಸ್ಟ್ರಾ ಪೇ ಮಾಡ್ತೀರಾ. ಹೇಗೆ ಅದು ಅಂದ್ರೆ, ಇವಾಗ ಒಂದು ವರ್ಷಕ್ಕೆ 12 ತಿಂಗಳಿಗೆ EMI ಕಟ್ತೀರಾ ಅನ್ಕೊಳ್ಳಿ. ಲೆಟ್ಸ್ ಸೇ 32,200 ರೂಪಾಯಿ ಕಟ್ತಿದ್ದೀರಾ ಅಂದ್ರೆ ವರ್ಷದಲ್ಲಿ ಎಂಡ್ ಆಫ್ ದಿ ಇಯರ್ ಅಲ್ಲಿ ನೀವು ಒಂದು EMI ಮಾತ್ರ ಎಕ್ಸ್ಟ್ರಾ ಏನ್ ಮಾಡಿ ಪ್ರೀಪೇ ಮಾಡಿ. ಅವಾಗ ನಿಮ್ ಲೋನ್ ಟೆನ್ಯೂರು ಸ್ಕೆಡ್ಯೂಲು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಇವಾಗ ಲೆಟ್ಸ್ ಸೇ 32,000 ಕಟ್ಕೊಂಡ್ ಬರ್ತೀರಾ ಅಂದ್ರೆ ಎಂಡ್ ಆಫ್ ದಿ ಇಯರ್ ಅಲ್ಲಿ ಏನ್ ಮಾಡಿ ಬ್ಯಾಂಕ್ ಹತ್ರ ಮಾತಾಡಿ ಇನ್ನೊಂದು 32,000 ನಾನು ಕ್ಯಾಪಿಟಲ್ ಕಟ್ಟಬೇಕು ಅಂತ ಆ 32,000 ಮಾತ್ರ ನೀವು ವರ್ಷ ಏನ್ ಮಾಡಿ ಒಂದು EMI ಎಕ್ಸ್ಟ್ರಾ ಪೇ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿದ್ರೆ, ಇವಾಗ ನಮಗ್ ಬಂದು 55 lakhs ಇರೋ ಕಡೆ ಇಂಟ್ರೆಸ್ಟ್ ಎಷ್ಟಾಯ್ತು, ಇವಾಗ 42 lakhs ಆಗಿದೆ. ಆಲ್ಮೋಸ್ಟ್ ಇವಾಗ ಜಸ್ಟ್ ಇದೊಂದು ಮಾತ್ರ ನೋಡಿ 56,62,000 ಇರೋ ಕಡೆ ನಮಗೆ ಎಷ್ಟಾಗಿದೆ ಇವಾಗ, $42 ಲಕ್ಷ ಆಯ್ತು. ಆಲ್ಮೋಸ್ಟ್ ಯು ಕ್ಯಾನ್ ಸೇವ್ 14 lakh ಜಸ್ಟ್ ಬೈ ಪೇಯಿಂಗ್ 1 EMI. ಫಾರ್ ಎಕ್ಸಾಂಪಲ್, ಇವಾಗ ನೀವು ಜಾಬ್ ಅಲ್ಲಿ ಇದ್ದೀರಾ, ನಿಮ್ಗೆ ಇನ್ಸೆಂಟಿವ್ಸ್ ಬರುತ್ತೆ, ಇಲ್ಲ ಒಂದು ಬೋನಸ್ ಬರುತ್ತೆ, ಇಲ್ಲ ಏನೋ ಒಂದು ಅಮೌಂಟ್ ಸೇರಿಸಿಟ್ಟಿರ್ತೀರಾ. ಅವಾಗ ಒಂದು EMI ಕಟ್ಟೋಷ್ಟು ಅಮೌಂಟ್ ನಾವು ಸೇರಿಸಿಟ್ರೆ ಒಂದು ವರ್ಷಕ್ಕೆ 1 EMI ಎಕ್ಸ್ಟ್ರಾ ನಾವು ಪೇ ಮಾಡಿದ್ರೇನೆ ಯು ಕ್ಯಾನ್ ಸೇವ್ ಅಪ್ ಟು 14 lakh ಆಫ್ ಯುವರ್ ಮನಿ. ಇಂಟ್ರೆಸ್ಟ್ ಬಂದು ನಿಮ್ಗೆ ಹಾಗೆ ಟೋಟಲ್ ಕಮ್ಮಿ ಆಗ್ಬಿಡತ್ತೆ. ಅದು ಮಾತ್ರ ಇಲ್ಲದೆ ಇವಾಗ ನೀವು ಕಟ್ತಿರೋ ಟೆನ್ಯೂರ್ ಕೂಡ ಏನಾಗುತ್ತೆ, ಇವಾಗ 25 years ಅಂತ ಹಾಕಿದೀವಿ. ಇವಾಗ ಟೆನ್ಯೂರ್ ಏನಾಗುತ್ತೆ ಅಂತ ನೋಡಿದ್ರೆ ನೀವು 25 ವರ್ಷ ಕಟ್ಟಬೇಕಾಗಿರೋ EMI ಆಲ್ಮೋಸ್ಟ್ 20th ಇಯರ್ಗೆ ಮುಗ್ದೋಯ್ತು. ಸೊ 19 years ಎಂಡಲ್ಲಿ ಬಂದು ನಿಮ್ಮ EMIನ ಮುಗಿಸಿರ್ತೀರಾ. 6 years ಏನ್ ಮಾಡಿದ್ರಿ, ಯು ಹ್ಯಾವ್ ಸೇವ್ಡ್ ಯುವರ್ EMI. ಸೊ 6 ವರ್ಷ EMI ಬಂದು ಸರಿಯಾಗಿ ಯೋಚನೆ ಮಾಡಿ ನೋಡಿ, 6 ವರ್ಷ EMI ವರ್ಷಕ್ಕೆ 1 EMI ಕಟ್ಟೋದ್ರಿಂದ 6 years ಇನ್ನೂ ಕಟ್ಟಬೇಕಾಗಿರೋ EMIನ ವಿ ಹ್ಯಾವ್ ರೆಡ್ಯೂಸ್ಡ್ ಇಟ್. ಅದಲ್ಲದೆ 14 ಲಕ್ಷ ಏನಾಯ್ತು ಇಂಟ್ರೆಸ್ಟು ನಾವು ಸೇವ್ ಮಾಡಿದ್ದೀವಿ, ಪ್ಲಸ್ ಒಂದು 6 years ಆಗಿರೋ EMI ನಾವು ಕಮ್ಮಿ ಮಾಡಾಯ್ತು.
ಇವಾಗ ಇನ್ ಕೇಸ್ ಇನ್ನೊಂದು ಮೆಥಡ್ ಇದೆ, ಏನು ಅಂತ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಮೆಥಡ್ ಏನು ಅಂತ ನೋಡಿದ್ರೆ, ಜಸ್ಟ್ EMI ಅಲ್ಲಿ ಬಂದು ಇಯರ್ ಆನ್ ಇಯರ್ ಬಂದು ನಾವೇನ್ ಮಾಡ್ಬೋದು, ಹೆಂಗೋ ನಮ್ಮ ಸ್ಯಾಲರಿ ಇನ್ಕ್ರಿಮೆಂಟ್ ಬರುತ್ತೋ ಅದೇ ತರ ಒಂದು ಸ್ವಲ್ಪ ಒಂದು ಪರ್ಸೆಂಟೇಜ್ ನಾವು ಎಕ್ಸ್ಟ್ರಾ ಕಟ್ಟೋ ತರ ಒಂದು ಕಾನ್ಸೆಪ್ಟ್ ಇದೆ. ಇವಾಗ ನೀವು ಏನ್ ಮಾಡ್ತೀವಿ ಅಂತ ನೋಡಿದ್ರೆ, ಜಸ್ಟ್ ಒಂದು 5% ಬಂದು, ಇವಾಗ ನಾರ್ಮಲ್ ಆಗಿ ನಮಗೆ ಒಂದು ಬೋನಸ್ ಬರುತ್ತೆ, ಇನ್ಸೆಂಟಿವ್ಸ್ ಬರುತ್ತೆ, ಒಂದು ವರ್ಷಕ್ಕೆ ಬರುತ್ತೆ ಅಂದ್ರೆ, ಅದೇ ತರ EMI ಏನ್ ಮಾಡ್ತೀವಿ ಅಂದ್ರೆ ಒಂದು 5% ಮಾತ್ರ ಇನ್ಕ್ರೀಸ್ ಮಾಡ್ತೀವಿ. ಜಸ್ಟ್ ಒಂದು 5% ನೀವು ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನೋಡಿದ್ರೆ 56 lakhs ಇರೋ ಇಂಟ್ರೆಸ್ಟ್ ಮಾತ್ರ ಇವಾಗ ಬರೀ 31 lakhs ಆಗಿದೆ. ಸೊ ಯು ಕ್ಯಾನ್ ಸೇವ್ ಅಪ್ ಟು 25 lakhs. ಏನ್ ಮಾಡಕ್ಕಾಗತ್ತೆ, ನಮ್ಮಿಂದ ಸೇವ್ ಮಾಡಕ್ಕಾಗತ್ತೆ. ಒಂದು 5 ವರ್ಷಕ್ಕೆ ಹೇಗೆ ಅಂದ್ರೆ ಒಂದು 10,000 ರೂಪಾಯಿ EMI ಕಟ್ತಿದ್ದೀರಾ ಅಂದ್ರೆ, ನೆಕ್ಸ್ಟ್ ಇಯರ್ ಏನ್ ಮಾಡಿ ಅಂದ್ರೆ ರೀಸ್ಕೆಡ್ಯೂಲ್ ಮಾಡಿ ಇನ್ನೊಂದು 5% ಇನ್ಕ್ರೀಸ್ ಮಾಡಿ 10,500 ಪೇ ಮಾಡಿ. ಅದಕ್ಕೆ ಮುಂದಿನ ವರ್ಷ 10,500 ಇನ್ನೊಂದು 5%. ನೀವು ಇದು ಕಾಂಪೌಂಡಿಂಗ್ ಅಲ್ಲಿ 5% ಎವ್ರಿ ಆನಮ್ ಕಟ್ಕೊಂಡ್ಬಂದ್ರೆ ಯು ಕ್ಯಾನ್ ಸೇವ್ ಅಪ್ ಟು 25 lakhs ಫ್ರಮ್ ಯುವರ್ ಓವರ್ ಆಲ್ EMI ಪೇ ಮಾಡೋದಲ್ಲದೆ 25 ಲಕ್ಷ ಸೇವ್ ಮಾಡ್ಬೋದು. ಅಂಡ್ ಇದಲ್ಲದೆ ಟೆನ್ಯೂರ್ ಏನಾಗಿರುತ್ತೆ ಅಂತ ನೋಡಿದ್ರೆ 25 years ಇಂದ ಬರೀ 13.5 ವರ್ಷಕ್ಕೆ EMI ನಿಮ್ದು ಮುಗ್ದೋಗಿರುತ್ತೆ. ಹತ್ತತ್ರ ನಿಮಗೆ ಏನಾಯ್ತು, ಒಂದು 5% ನಾವು ಕಾಂಪೌಂಡಿಂಗ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂಡೇ ಬಂದ್ರೆ, ಇಯರ್ ಆನ್ ಇಯರ್ ಇನ್ಕ್ರೀಸ್ ಮಾಡ್ಕೊಂಡ್ ಬಂದ್ರೆ 25 ವರ್ಷದ EMI ಬಂದು 13.5 ವರ್ಷದಲ್ಲಿ ಮುಗಿಸ್ಬಿಟ್ಟು ಹತ್ತತ್ರ ಒಂದು 55% ಅಲ್ಲಿ ಮುಗಿಸ್ಬಿಟ್ವಿ. 100% ಇದ್ದಿದ್ದು 55% ಅಲ್ಲಿ ಮುಗಿಸ್ಬಿಟ್ವಿ. ಸೊ ಏನು ಅಂದ್ರೆ ವಿ ಹ್ಯಾವ್ ಟು ಪ್ಲಾನ್ ಅವರ್ ಫಿನಾನ್ಷಿಯಲ್ಸ್ ರೈಟ್. EMI ತಗೊಳ್ಳೋದು, ಲೋನ್ ತಗೊಳ್ಳೋದು ತಪ್ಪಲ್ಲ, ಆದ್ರೆ ಅದನ್ನ ಹೇಗೆ ಕ್ಲೋಸ್ ಮಾಡ್ತೀವಿ, ಏನ್ ಐಡಿಯಾ ಇದೆ, ಇದನ್ನೆಲ್ಲ ಪ್ಲಾನ್ ಮಾಡಿ ತಗೊಂಡ್ರೆ ಡೆಟ್ ಇಸ್ ಅ ವೆರಿ ಗುಡ್ ಇನ್ಸ್ಟ್ರೂಮೆಂಟ್. ಸೊ ಇದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ, ಹೇಗೆ ಡೆಟ್ ತಗೊಬಹುದು. ಡೆಟ್ ಇಟ್ಕೊಂಡೆ ಇವಾಗ ತುಂಬಾ ಜನ ದೊಡ್ಡವರಾಗಿದ್ದಾರೆ. ಏನಿಲ್ಲ, ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ಅನ್ನೋ ಅದಾನಿಗೂ ಅಷ್ಟೇ, ಅವ್ರು ಎಷ್ಟು ಸಾಲ ತಗೊಂಡಿದ್ದಾರೆ, ಎಷ್ಟು ಲೋನ್ ತಗೊಂಡಿದ್ದಾರೆ ಅಂತ ನಿಮ್ಗೆ ಎಷ್ಟು ಜನ ಗೊತ್ತು? ಅವರು ದೊಡ್ಡದಾಗಿ ಏನ್ ಹೇಳೋದು, ಅವ್ರೊಂದು ಸಾಮ್ರಾಜ್ಯನೇ ಕಟ್ಟಿದ್ದಾರೆ ಸುತ್ತಲೂ. ಆದ್ರೆ ಅದಕ್ಕೆ ಎಷ್ಟು ಲೋನ್ ಇದೆ, ಅವರ ಲೋನ್ ನ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಸಿ ದೇರ್ ಇಸ್ ಅ ಗುಡ್ ಡೆಪ್ಟ್ ಅಂಡ್ ದ ಬ್ಯಾಡ್ ಡೆಪ್ಟ್. ಅದ್ರ ಬಗ್ಗೆನೂ ನಾವು ಇನ್ ಬರೋ ವಿಡಿಯೋಸ್ ಅಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಲೋನ್ ತಗೊಳ್ಳೋ ತಪ್ಪಿಲ್ಲ, ಆದ್ರೆ ಅದನ್ನ ನಾವು ಹೇಗೆ ಕ್ಲೋಸ್ ಮಾಡ್ತೀವಿ, ಹೇಗೆ ಅದನ್ನ ನಾವು ಮ್ಯಾನೇಜ್ ಮಾಡಿ ಯೂಸ್ ಮಾಡ್ಕೊಂತೀವಿ ಅನ್ನೋ ನಾವು ಇನ್ನೂ ಡೀಟೇಲ್ ಆಗಿ ನೋಡೋಣ. ಸೊ ನೀವು ಎರಡೇ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ರೇನೆ ಯು ಕ್ಯಾನ್ ಸೇವ್ ಅ ಲಾಟ್ ಆಫ್ ಮನಿ. ಒಂದು ಬಂದು ವರ್ಷಕ್ಕೆ ಒಂದು EMI ಎಕ್ಸ್ಟ್ರಾ ಪೇ ಮಾಡಿದ್ರೆ ಆಲ್ಮೋಸ್ಟ್ ಯು ಆರ್ ಸೇವಿಂಗ್ ಅರೌಂಡ್ 15 lakh. ಅದೇ ನೀವು ಇನ್ 5% ಮಾತ್ರ ವರ್ಷ ಇನ್ಕ್ರೀಸ್ ಮಾಡ್ಕೊಂಡ್ ಬಂದ್ರೆ ಯು ಕ್ಯಾನ್ ಸೇವ್ ಅಪ್ ಟು 25 lakhs. ಪ್ಲಸ್ ಆಲ್ಮೋಸ್ಟ್ 50% ಆಫ್ ದಿ ಟೈಮ್ ಅಲ್ಲೇ ಏನಾಗುತ್ತೆ, ನಿಮ್ಮ EMI ನ ನೀವು ಕಂಪ್ಲೀಟ್ ಮಾಡ್ಬಿಡ್ತೀರಾ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೇನೆ ಯು ಕ್ಯಾನ್ ರೆಡ್ಯೂಸ್ ಯುವರ್ EMI ಕಾಸ್ಟ್. ಆಲ್ ರೈಟ್. ಸೊ ಇದು ತುಂಬಾ ಜನ ಕೇಳ್ತಿದ್ರಿ ಹೇಗೆ ಬೇಗ ಮುಗಿಸ್ಬೋದು ಅಂತ. ಇದೇ ಬೆಟರ್ ಐಡಿಯಾ. ಇನ್ ಕೇಸ್ ನೀವು ಫೋರ್ ಮಾಡ್ತೀರಾ, 10 ವರ್ಷ ಕಟ್ಬಿಟ್ಟು 11ನೇ ವರ್ಷದಲ್ಲಿ ನೀವು ಕಟ್ತೀರಾ ಅಂತ ಹೋದ್ರೆ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್. ಯಾಕೆ ಅಂದ್ರೆ ಒಂದು 10 ವರ್ಷಕ್ಕೆ ನೀವು ಬರೀ ಬಡ್ಡಿನೇ ಕಟ್ಟಿರ್ತೀರಾ. ನೀವು ಅದಾದ್ಮೇಲೆ ಹೋಗಿ ನೀವು ಫುಲ್ ಆಗಿ ಪೇ ಮಾಡ್ತೀನಿ ಅಂದ್ರೆ ಕ್ಯಾಪಿಟಲ್ ಇನ್ನೂ ಹಂಗೆ ಇರುತ್ತೆ. ಸೊ ಫುಲ್ ಪೇ ಮಾಡಿ ಅಂತಾರೆ. ಸೊ ನೀವು ಆದ್ಮೇಲೆ ಐಡಿಯಾ ಮಾಡೋ ಬದಲು ಈ ತರ ಒಂದು 5% ಇಲ್ಲ ಒಂದು EMI ಎಕ್ಸ್ಟ್ರಾ ಪೇ ಮಾಡ್ಕೊಂಬಂದ್ರೆ ಇಟ್ ವಿಲ್ ಬಿ ಈಸಿಯರ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.